ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸ್ವೀಟ್ ಕಾರ್ನ್ ಸೂಪ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಎಲ್ಲರಿಗೂ ಇಷ್ಟವಾಗಿರುವಂಥ ಸೂಪು. ಮಕ್ಕಳಿಂದ ಹಿಡಿದು ದೊಡ್ಡವರು ಅಂದಿರ ಎಲ್ಲರೂ ಹೋಟೆಲ್ಗೆ ಹೋಗಿದ ತಕ್ಷಣ ನಾವು ಫಸ್ಟು ಸೂಪನ್ನೇ ಆ್ಯಡ್ ಮಾಡ್ತೀವಲ್ವ. ನಾವು ಇದನ್ನು ಮನೆಯಲ್ಲೇ ಇನ್ಮೇಲೆ ಹೆಲ್ತಿಯಾಗಿ ರೆಡಿ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು 1 ಕಪ್ಪು ಸ್ವೀಟ್ ಕಾರ್ನ್ ತೊಗೋಬೇಕು. ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಅದು ಪೇಸ್ಟ್ ಈ ಥರ ಇದ್ದರೆ ಸಾಕು, ತುಂಬ ನೈಸೇನೂ ಬೇಡ. ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ 1 ಲೀಟರ್ ನೀರು ಹಾಕಬೇಕು. ನೀರು ಕುದ್ದಾದಮೇಲೆ ನಾವು ಕಾರ್ನ್ದು ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟು 1 ಟೇಬಲ್ ಸ್ಪೂನು, ಕ್ಯಾಬೇಜು 1 ಟೇಬಲ್ ಸ್ಪೂನು ಹಾಕಿ 1 ಟೇಬಲ್ ಸ್ಪೂನು ಸ್ವೀಟ್ ಕಾರ್ನು ಹಾಕಬೇಕು. ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀರು ಅದು ಸಿಪ್ಪೆ ಎಲ್ಲ ಮೇಲೆ ಬರುತ್ತಲ್ಲ, ಆ ನೊರೆ ಎಲ್ಲ ತೆಗೆದುಬಿಡ್ಬೇಕು ನೀಟಾಗಿ. ಅದು ಸ್ವೀಟ್ ಕಾರ್ನ್ ಸಿಪ್ಪೆ ಅಲ್ವಾ, ಅದಕ್ಕೆಲ್ಲ ನೀಟಾಗಿ ತೆಗೆದುಬಿಟ್ರೆ ಸೂಪು ನೀಟಾಗಿರುತ್ತೆ. ನೋಡಿ, ಆದಷ್ಟು ನಾನೆಲ್ಲ ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ವಿನಿಗರು, 1 ಟೀ ಸ್ಪೂನು ಪೆಪ್ಪರ್ ಪೌಡರು, ಸಾಲ್ಟು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಕಾರ್ನ್ ಫ್ಲೋರ್ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಸೂಪ್ ಸ್ವಲ್ಪ ಗಟ್ಟಿ ಬರಲಿ ಅಂತೇಳ್ಬಿಟ್ಟು ಕಾರ್ನ್ ಸೂಪ್ ಪೇಸ್ಟ್ ಹಾಕೋದು. ಇದನ್ನು ಮರಿದೀರ ಹಾಕ್ಬೇಕು ನಾವು. ಈಗ ಆಗಿದೆಯಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ನೋಡಿ ಸೂಪಿಗೆ ರೆಡಿಯಾಗಿದೆ. ನಾನೀಗ ಬೌಲ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.